ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಸತ್ಯವೇದದಲ್ಲಿ ಕೀರ್ತನೆಗಳು 121ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆದಿದೆ: ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಪ್ರೀತಿಯ ದೇವಜನರೇ, ನಿಮಗಿರುವಂತಹ ಅನೇಕ ಕಷ್ಟಗಳ ಸಂದರ್ಭದಲ್ಲಿ, ನಿಮಗಿರುವಂತಹ ಅನೇಕ ಸಾಲಗಳ ಸಮಸ್ಯೆಯಲ್ಲಿ ಇವತ್ತು ನಾನು ಸತ್ಯವೇದದ ಮುಖಾಂತರವಾಗಿ ನಿಮ್ಮನ್ನ ಬಲಪಡಿಸುವವಳಾಗಿದ್ದೇನೆ. ಏನೆಂದರೆ ಪ್ರಿಯರೇ, ನಿಮಗೆ ಕಷ್ಟ ಬರುವಾಗ, ನಿಮಗೆ ಸಮಸ್ಯೆ ಬರುವಾಗ, ನಿಮಗೆ ಸಾಲ ಬರುವಾಗ ನೀವು ಜನರ ಬಳಿ ಮೊರೆ ಇಡಬೇಡಿರಿ. ಯಾಕಂದರೆ ಜನರು ನಿಮಗೆ ಸಹಾಯ ಮಾಡುವುದಕ್ಕಿಂತ ಬದಲಾಗಿ ನಿಮ್ಮನ್ನೇ ನಿಂದಿಸುವವರಾಗಿದ್ದಾರೆ, ನಿಮ್ಮನ್ನ ನೋಯಿಸುವವರಾಗಿದ್ದಾರೆ. ಆದರೆ ದೇವಭಕ್ತನು ಹೀಗೆ ಹೇಳ್ತಾ ಇದ್ದಾನೆ: ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಹೇಳುವ ಪ್ರಕಾರ ಇವತ್ತು ನಿಮಗಿರುವಂತಹ ಅನೇಕ ಸಾಲದ ಸಮಸ್ಯೆಯಲ್ಲಿ, ನಿಮಗಿರುವಂತಹ ಅನೇಕ ಕಷ್ಟಗಳ ಸಂದರ್ಭದಲ್ಲಿ ದೇವರು ನಿಮ್ಮ ಕಣ್ಣೀರನ್ನ ನೋಡುವವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮಗೆ ಸದುತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಯಾಕಂದರೆ ಇಸ್ರಾಯೇಲರನ್ನ ಕಾಯುವಾತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಈ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ನಿಮ್ಮನ್ನ ಕಾಯುವಾತ ದೇವರು ನಿಮ್ಮನ್ನ ಹೋಗುವಾಗಲೂ ಬರುವಾಗಲೂ ನಿಮ್ಮನ್ನ ಪರಿಪಾಲಿಸಿ ನಿಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಪ್ರಿಯರೇ, ನೀವು ವ್ಯಸನ ಪಡುವವರಲ್ಲ, ನೀವು ದುಃಖಿಸುವವರಲ್ಲ, ನೀವು ಗೋಳಾಡುವವರಲ್ಲ, ನೀವು ಅಳುವವರಲ್ಲ. ಯಾಕಂದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಿದ್ದಾನೆ, ನಿಮಗೆ ಸದುತ್ತರವನ್ನು ದಯಪಾಲಿಸುವವನಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ಹಿಡಿದಿಟ್ಟು ನೀವು ದೇವರ ಬಳಿ ಮೊರೆಯಿಡಿರಿ. ನಿಮ್ಮ ಕಷ್ಟವನ್ನು, ನಿಮ್ಮ ಸಾಲದ ಸಮಸ್ಯೆಯನ್ನು ದೇವರು ಪರಿಹಾರ ಮಾಡುವವನಾಗಿದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನಿಗೆ ಒಪ್ಪಿಸಿಟ್ಟು ನೀವು ಪ್ರಾರ್ಥನೆ ಮಾಡಿರಿ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.